ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ಗೋವಿಂದ. ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ. ಗೋವಿಂದ 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 ಶ್ರೀನಿವಾಸ ಗೋವಿಂದ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ಅನೇಕ ಕ್ಷೇತ್ರಗಳಲ್ಲಿ ನೆಲೆಸಿದಂಥವನಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಕಲಿಯುಗದ ಪ್ರತ್ಯಕ್ಷ ದೈವನೆಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿ ಶ್ರೀನಿವಾಸ ಮಂಗಾಪುರದಲ್ಲಿ ವಿರಾಜಿಸುವಂಥವನಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಎಂಬುದಾಗಿ ಭಕ್ತರಿಂದ ಬಹಳ ಸಂತೋಷದಿಂದ ಆನಂದದಿಂದ ಕರೆಸಿಕೊಳ್ಳಲ್ಪಡತಕ್ಕಂಥವನಾಗಿ ಭಕ್ತ ಸಮುದಾಯವನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ನಮ್ಮೆಲ್ಲರನ್ನು ಕೂಡ ತನ್ನ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಅನುಗ್ರಹಿಸ್ತಾ ಇದ್ದಾನೆ. ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಮಹಿಳೆಯರನ್ನು ನಾವು ನೋಡ್ತಾ ಇದ್ದೇವೆ. ಕೋಲಾಟವನ್ನು ಆಡುತ್ತಾ ಬಹಳ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಾದ್ಯಕಾರರು ವಾದ್ಯವನ್ನು ವಾದಿಸುತ್ತಾ ಆ ಸ್ವಾಮಿಯ ಸೇವೆಯಲ್ಲಿ ತಂಗಿರುವಂತಹದ್ದು ಅತ್ಯಂತ ಸುಂದರವಾದ ರೀತಿಯಿಂದ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರತಕ್ಕಂತಹ ಮಂಟಪವನ್ನು, ವಾಹನ ಮಂಟಪವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಈ ಕ್ಷೇತ್ರವು ಅತ್ಯಂತ ಸರ್ವಶ್ರೇಷ್ಠವಾಗಿರುವಂತಹ ಶ್ರೀನಿವಾಸ ಮಂಗಾಪುರ ಅನ್ನುವಂತಹ ಕ್ಷೇತ್ರ. ಶ್ರೀವಾರಿ ಮೆಟ್ಟು ಎಂಬುದಾಗಿ ಕರೆಸಿಕೊಳ್ಳಲ್ಪಡತಕ್ಕಂತಹ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ತಿರುಮಲವನ್ನು ಕಾಲ್ನಡಿಗೆಯಿಂದ ನಡೆಯಲಿಕ್ಕೆ ಅಲಿಪಿರಿ ಮಾರ್ಗ ಮತ್ತು ಶ್ರೀವಾರಿ ಮೆಟ್ಟು ಮಾರ್ಗ ಅಂತ ಎರಡು ಇದ್ದಾವೆ.
ಚಾಲತಿಯಲ್ಲಿ, ಅದರಲ್ಲಿ ಶ್ರೀವಾರಿ ಮೆಟ್ಟು ಮಾರ್ಗ ಅನ್ನತಕ್ಕಂತಹದ್ದು ಯಾರು ಹತ್ತಲಿಕ್ಕೆ ಇಷ್ಟಪಡ್ತಾರೋ ಅಂಥವರು ಮೊಟ್ಟ ಮೊದಲಿಗೆ ಶ್ರೀನಿವಾಸ ಮಂಗಾಪುರದಲ್ಲಿ ಸ್ವಾಮಿಯನ್ನು ದರ್ಶಿಸಿಕೊಂಡು ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಆ ಸ್ಥಾನ. ಅಲ್ಲಿಗೆ ಹೋಗಿ ಆ ಸ್ವಾಮಿಯ ಸನ್ನಿಧಾನವನ್ನು ಸೇರ್ತಕ್ಕಂತಹದ್ದು, ಸ್ವಾಮಿಯ ದಿವ್ಯವಾದ ದರ್ಶನವನ್ನು ಪಡೆದುಕೊಳ್ತಕ್ಕಂತಹದ್ದು. ಆ ಸ್ವಾಮಿಯ ದರ್ಶನಕ್ಕಿಂತ ಪೂರ್ವದಲ್ಲಿಯೇ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದಿವ್ಯವಾದ ದರ್ಶನವನ್ನು ಪಡೆದುಕೊಂಡು ತಮ್ಮ ಹೃದಯವನ್ನು ಬಹಳ ಅದ್ಭುತವಾದ ರೀತಿಯಿಂದ ಸ್ವಾಮಿಯ ದಿವ್ಯವಾದ ಆಕೃತಿಯಿಂದ ಪೂರ್ಣ ಮಾಡಿಕೊಂಡು ಆ ಬೆಟ್ಟವನ್ನು ಹತ್ತತಕ್ಕಂತಹದ್ದು. ಚಂಡೆಯನ್ನು ಬಾರಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿಮಗ್ನರಾಗಿರ್ತಕ್ಕಂತಹ ಸೇವಕರನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ವಾದ್ಯವಾಗಿದೆ. ದಕ್ಷಿಣ ಭಾರತದಲ್ಲಿ ಕೇರಳ, ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ವಿಶೇಷವಾಗಿ ಕಂಡುಬರತಕ್ಕಂತಹದ್ದು ಆ ವಾದ್ಯ ವಿಶೇಷ. ಚಂಡೆ ಎಂಬುದಾಗಿ ಕರೆಯುತ್ತಾರೆ, ಚಂಡೆಯನ್ನು ಬಾರಿಸುವುದು ಅಂತ. ಆ ರೀತಿಯಾಗಿ ಚಂಡೆಯನ್ನು ಬಾರಿಸುತ್ತಾ ಆ ಶಬ್ದ ಕೇಳಲಿಕ್ಕೆ ಬಹಳ ಆನಂದವನ್ನು ಉಂಟು ಮಾಡ್ತಾ ಇರ್ತದೆ. ಸ್ವಾಮಿಯ ಸೇವೆಯಲ್ಲಿ ಗಜರಾಜನು ಕೂಡ ತನ್ನ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಂಸಿದ್ಧನಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯೋ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಅಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರನ್ನು ವೀಕ್ಷಿಸುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಂ. ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಏನನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ, ಕೊಡ್ತಾನೆ ಕೂಡ. ಹಾಗಾಗಿ ನಾವು ಯಾವುದರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಾಗಿಲ್ಲ. ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ. ಚಿಂತೆಯನ್ನು ಬಿಡಿಸುವಂತಹ ಚಿಂತಾರತ್ನ ಆ ಸ್ವಾಮಿ ಇರ್ತಾ ಇರಲಿಕ್ಕೆ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಎಲ್ಲರ ಜೀವನದಲ್ಲಿ ಕಲ್ಯಾಣವನ್ನು ಉಂಟು ಮಾಡಲಿಕ್ಕಾಗಿಯೇನೋ ಎಂಬುವಂತೆ ತಾನು ಕಲ್ಯಾಣ ವೆಂಕಟೇಶ್ವರನಾಗಿಯೇ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ವೆಂಕಟೇಶ್ವರ ಸ್ವಾಮಿ. ಅಂತಹ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಶೇಷವಾಹನ ಉತ್ಸವವನ್ನು ನಾವೆಲ್ಲರೂ ಕೂಡ ಪ್ರತ್ಯಕ್ಷ ಪ್ರಸಾರದೊಂದಿಗೆ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಈ ವೈಭವೋಪೇತವಾಗಿರತಕ್ಕಂತಹ ದೊಡ್ಡ ಶೇಷವಾಹನದ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ವಾಹನ ಸೇವೆ ಅನ್ನತಕ್ಕಂತಹದ್ದು ಬ್ರಹ್ಮೋತ್ಸವ ಅನ್ನುವಂತಹ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ ಶ್ರೀನಿವಾಸ ಮಂಗಾಪುರದಲ್ಲಿ. ಅಂತಹ ಆ ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವದ ನಿಮಿತ್ತವಾಗಿ ಇಂದಿನ ಈ ರಾತ್ರಿಯ ವೇಳೆ ದೊಡ್ಡ ಶೇಷವಾಹನ ಶೇಷದೇವರು ವಿಶೇಷವಾಗಿ ಸ್ವಾಮಿಯ ಸೇವೆಯನ್ನು ಮಾಡಿರ್ತಕ್ಕಂಥವರು. ರಾಮಾವತಾರವನ್ನು ಮಾಡಿದಾಗ ಲಕ್ಷ್ಮಣನಾಗಿ ರಾಮನ ಸೇವೆಯನ್ನು ಮಾಡಿರ್ತಕ್ಕಂಥವರು ಶೇಷದೇವರು. ಅದೇ ಕೃಷ್ಣನಾದಾಗ ಬಲರಾಮನಾಗಿ ಬಂದು ವಿಶೇಷವಾಗಿ ಆ ಭಗವಂತನನ್ನು ಸೇವಿಸಿದ್ದಾರೆ. ಅಷ್ಟೇ ಅಲ್ಲ, ಅದೇ ವೇದವ್ಯಾಸರಾಗಿ ಅವತಾರ ಮಾಡಿದಾಗ ಭಗವಂತ ರಾಮಾನುಜರಾಗಿ ಬಂದಿದ್ದಾರೆ ಎಂಬುದಾಗಿ ಲೋಕದಲ್ಲಿ ಪ್ರತೀತಿ. ಅಂತಹ ಅದ್ಭುತವಾದ ರೀತಿಯಲ್ಲಿ ಶೇಷದೇವರು ಭಗವಂತನ ಸೇವೆಯಲ್ಲಿ ತೊಡಗಿರತಕ್ಕಂತಹ ಭಕ್ತಾಗ್ರೇಸರರು ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾರೆ. ಗರುಡ ಅನಂತ ವಿಶ್ವಕ್ಸೇನ ಅಂತ ಹೇಳ್ತಕ್ಕಂಥದ್ರಲ್ಲಿ ಅನಂತ ಅನ್ನುವಂತಹದ್ದು ಈ ಶೇಷರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನಿತ್ಯ ಸೂರಿ ಎಂಬುದಾಗಿ ಕರೆಯುತ್ತಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಅಂತಹ ಆ ನಿತ್ಯ ಸೂರಿಗಳ ಸಾಲಿನಲ್ಲಿ ಸೇರಿರ್ತಕ್ಕಂಥವರು ಯಾವಾಗಲೂ ಕೂಡ ಭಗವದ್ವಿಷಯಕವಾದಂತಹ ಉತ್ತಮವಾದಂತಹ ಜ್ಞಾನ ಶೇಷದೇವರಿಗೆ ಇರುತ್ತದೆ. ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥವರು ಯಾವಾಗಲೂ ಕೂಡ ಮಾಡ್ತಾ ಇರತಕ್ಕಂಥವರು. ಹಾಗಾಗಿ ಸ್ವಾಮಿಯನ್ನು ಶೇಷಶಾಯಿ ಅಂತ ಕರೀತಾರೆ. ಶೇಷನನ್ನು ತಲ್ಪವನ್ನಾಗಿ ಮಾಡಿಕೊಂಡು ಹಾಸಿಗೆಯನ್ನಾಗಿ ಮಾಡಿಕೊಂಡು ಯಾವಾಗಲೂ ಕೂಡ ಯೋಗ ನಿದ್ರೆಯನ್ನು ಮಾಡ್ತಾ ಇರತಕ್ಕಂಥವನು ಆ ಭಗವಂತ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಇದು ದೊಡ್ಡ ಶೇಷವಾಹನ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ.
ಮಡಿನೇಟಣಗಿತಿವಿ. ಆಹಾ ನಮೋ ನಮೋ ಆದಿಪುರುಷ ನೀಕು ಈ ಹಲನೇನೆಂತ ವಾಡ ನೆಟ್ಟುಗಾಚಿತಿವಿ. ಆಹಾ ನಮೋ ನಮೋ ಆದಿಪುರುಷ ನೀಕು. ಅನ್ನಿಟ ಬ್ರಹ್ಮಾದುಲ ಯಜ್ಞ ಭೋಕ್ತವೈನ ನೀವು ಅನ್ನಪಾನಾದುಲಿವಿ ಎಟ್ಟಾರಗಿಂಚಿತಿವಿ. ಅನ್ನಿಟ ಬ್ರಹ್ಮಾದುಲ ಯಜ್ಞ ಭೋಕ್ತವೈನ ನೀವು ಅನ್ನಪಾನಾದುಲಿವಿ ಎಟ್ಟಾರಗಿಂಚಿತಿವಿ. ಸನ್ನುತಿ ಪೂರ್ಣುಡವೈ ಜయింಚಿದ ನೀವು. సన్నుతి పూర్ణుడవై జయించిన నీవు. ఉన్నతి నా పుట్టుగులో ఒకచో నెట్టుంటివి. ఆహా నమో నమో ఆది పురుష నీకు ఈ హలనేనెంత వాడ నెట్టుగాచితివి. ఆహా నమో నమో ఆది పురుష నీకు. దేవతలచే పూజలు తివిరి కొనిన నీవు ఈవల నాచే పూజ ఎట్టుగొంటివి. దేవతలచే పూజలు తివిరి కొనిన నీవు ఈవల నాచే పూజ ఎట్టుగొంటివి. శ్రీ వెంకటాద్రి మీద సిరితోడిన నీవు. శ్రీ వెంకటాద్రి మీద సిరితో కూడిన నీవు ఈ విధి నా ఇంట నిపుడేట్టు నిలిచితివి. ఆహా నమో నమో ఆది పురుష నీకు ఈ హలనేనెంత వాడ నెట్టుగాచితివి. ఆహా నమో నమో ఆది పురుష నీకు ఈ హలనేనెంత వాడ నెట్టుగాచితివి. ఆహా నమో నమో ఆది పురుష నీకు. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮ ಅನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುತ್ತ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಿಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನವರತ. ಹರೇ ಶ್ರೀನಿವಾಸ. ಮನಸ್ಸಿನಲ್ಲಿ ಸರ್ವದಾ ಶೇಷದೇವರ ಪಾದಪದ್ಮಗಳನ್ನು ಸರ್ವದಾ ನಮಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ದಿವ್ಯವಾದ ತನ್ನ ದರ್ಶನ ಭಾಗ್ಯವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ತಾ ಇದ್ದಾನೆ. ಆ ಸ್ವಾಮಿಯು ಯೋಗಿಗಳ ಹೃದಯಕ್ಕೆ ಸಿಗದೇ ಇರತಕ್ಕಂಥವನು. ಕೇವಲ ವೇದಗಳಿಂದ ಆಗಮಗಳಿಂದ ನಿಗಮಗಳಿಂದ ಮಾತ್ರ ವಿನುತನಾಗಿರತಕ್ಕಂಥವನು. ಅಂತಹ ಆ ಭಗವಂತನ ಪರಮ ಅನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸ್ತಕ್ಕಂಥವನು. ಅಂತಹ ಭಗವಂತನ ವರ್ಣನೆಯನ್ನು ಶೇಷದೇವರು ತಮ್ಮ 1000 ಹೆಡೆ ಅಂದರೆ 2000 ನಾಲಿಗೆಗಳು, ಒಂದು ಬಾಯಲ್ಲಿ 2 ನಾಲಿಗೆ, ಹೀಗೆ 2000 ನಾಲಿಗೆಗಳಿಂದ ಆ ಭಗವಂತನ ಗುಣಗಳನ್ನು ವರ್ಣಿಸ್ತಾ ಇದ್ದಾರಂತೆ ಶೇಷದೇವರು. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಆ ಕಲ್ಯಾಣ ವೆಂಕಟೇಶ್ವರನ ವರ್ಣನೆಯಲ್ಲಿ ನಿಮಗ್ನರಾಗಿರ್ತಕ್ಕಂಥವರು ಶೇಷದೇವರು. ಭೂ ಗಗನ ಪಾತಾಳವನ್ನು ವ್ಯಾಪಿಸಿಗಿರತಕ್ಕಂಥವರು. ಯೋಗ ನಿದ್ರಾಸ್ಪದ ನೆನಿಪ ಗುರುನಾಗರಾಜನ ಪದಕ್ಕೆ ನಮಿಸುವೆ ಅಂತ ಹೇಳ್ತಾರೆ. ಯೋಗ ನಿದ್ರೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ತನ್ನ ಮೇಲೆ ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಯನ್ನು ಮಾಡುವಂತೆ ತನ್ನನ್ನು ತಾನು ತಲ್ಪವನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ, ಎಲ್ಲರಿಗೂ ಕೂಡ ಗುರುಸ್ಥಾನದಲ್ಲಿರತಕ್ಕಂತಹ ನಾಗರಾಜರ ಪಾದಪದ್ಮಗಳನ್ನು ನಾವು ಕೂಡ ಆಶ್ರಯಿಸೋಣ. ಗುರುತ್ವೇನ ಎಲ್ಲವೂ ಕೂಡ
ನಮಗೆ ಸುಲಭವಾದ ರೀತಿಯಲ್ಲಿ ಜ್ಞಾನವನ್ನು ಉಂಟು ಮಾಡತಕ್ಕಂಥವರು ಶೇಷದೇವರು. ಹಾಗಾಗಿ ಆ ಶೇಷದೇವರನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪೋಷಿಸೆನ್ನನ್ನು ನಿರುತ ಶೇಷದೇವ, ದೋಷನಾಶನಗೊಳಿಸಿ ಲೇಸಾಗಿ ಪಿಡಿಕರವ, ಪೋಷಿಸೆನ್ನನ್ನು ನಿರುತ ಶೇಷದೇವ ಎಂಬುದಾಗಿ. ವನಧಿಶಯನಗೆ ತಲ್ಪ ಅನುಜ ಪೂರ್ವ ಜನಾಗಿ ಘನ ಸೇವೆಯನು ಗೈದ ಫಣಿರಾಜನೇ, ವಿನಯದಲ್ಲಿ ಭಿನ್ನೈ ಪೆನಿನಗಶನವಾದಾತಯನಗೊಲಿದು ಪೊರೆವಂತೆ ಅನುಗ್ರಹಿಸು ಅನುದಿನದಿ, ಪೋಷಿಸೆನ್ನನು ನಿರುತ ಶೇಷದೇವ. ಯಾವಾಗಲೂ ಕೂಡ ಹೇ ಶೇಷದೇವರೇ ನನ್ನನ್ನು ಪೋಷಿಸಿ. ನಿಮಗೆ ನಾನು ಬಹಳ ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಿಮಗೆ ಅಶನವಾಗಿರ್ತಕ್ಕಂತಹದ್ದು ಅಂದರೆ ವಾಯುದೇವರು. ಅಂತಹ ವಾಯುದೇವರು ನನಗೆ ಒಲಿದು ಅಂದರೆ ಮಧ್ವಮತದಲ್ಲಿ ನನಗೆ ವಿಶೇಷವಾದ ಅಭಿಮಾನ ಬರುವಂತೆ ಮಾಡಿ ಅದರಲ್ಲಿ ನನ್ನ ಜೀವನ ನಡೆಯುವಂತೆ ಅನುಗ್ರಹಿಸಿ ಎಂಬುದಾಗಿ ಆ ಶೇಷದೇವರನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥಿಸೋಣ. ಲೋಕ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು, ವಿಧ ವಿಧವಾದಂತಹ ಮಹಿಮೆಗಳಿಂದ ಕೂಡಿರತಕ್ಕಂತಹದ್ದು, ಅನೇಕ ವಿಚಿತ್ರಗಳಿಂದ ಕೂಡಿರತಕ್ಕಂತಹದ್ದು ಈ ಪ್ರಪಂಚ. ಇಂತಹ ಪ್ರಪಂಚದ ಸೃಷ್ಟಿಕರ್ತ ಆ ಭಗವಂತ ಭೂಗಗನ ಪಾತಾಳ ಸಾಗರವ ವ್ಯಾಪಿಸಿದ ಯೋಗ ಸಾಧನ ಶೂರ ನಾಗನಾಥ, ಬಾಗಿ ಬೇಡುವೆ ರೋಗ ಕೌಷಧವಾದ ಭಾಗವತ ಶ್ರವಣ ಸುಖರಾಗದಲ್ಲಿ ನೀ ಕೊಟ್ಟು, ಪೋಷಿಸೆನ್ನನು ನಿರುತ ಶೇಷದೇವ ಎಂಬುದಾಗಿ ಪ್ರಾರ್ಥಿಸೋಣ. ಭೂಗಗನ ಪಾತಾಳ ಸಾಗರವನ್ನು ವ್ಯಾಪಿಸಿರತಕ್ಕಂಥವರು ಶೇಷದೇವರು. ಎಲ್ಲ ಕಡೆಯಲ್ಲಿಯೂ ಕೂಡ ಅವರ ಶರೀರ ಇರುವಂತಹದ್ದಾಗಿದೆ. ಯೋಗ ಸಾಧನೆಯನ್ನು ಮಾಡುವುದರಲ್ಲಿ ಸರ್ವಶ್ರೇಷ್ಠರು. ಎಲ್ಲ ನಾಗಗಳಿಗೂ ಕೂಡ ರಾಜ ನಾಗರಾಜನಾಗಿರ್ತಕ್ಕಂಥವನು ನಾಗನಾಥ ಅಂತ ಹೇಳ್ತಾರೆ. ಅಂತಹ ಆ ಶೇಷದೇವರನ್ನು ನಾವು ಬಾಗಿ ಬೇಡೋಣ. ಭವದ ಈ ಸಂಸಾರ ಅನ್ನತಕ್ಕಂತಹ ರೋಗ, ಈ ರೋಗಕ್ಕೆ ಔಷಧವಾಗಿರುವಂತಹದ್ದು ಭಾಗವತ ಶ್ರವಣ. ಅಂತಹ ಭಾಗವತ ಅಂದರೆ ಭಗವದ್ಭಕ್ತರ ಕಥೆ, ಅವುಗಳನ್ನು ಕೇಳುವ ಸುಖವನ್ನು ಅನುರಾಗದಿಂದ ನಮಗೆ ಕೊಟ್ಟು ನಮ್ಮನ್ನು ಸಲಹೋ ಹೇ ಶೇಷದೇವ ಎಂಬುದಾಗಿ ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಕೃಪೆ ನಮ್ಮೆಲ್ಲರ ಮೇಲೆ ಆ ಶೇಷದೇವರು ಮಾಡಲಿ. ಶೇಷನನ್ನು ಅಧಿರೋಹಿಸಿದಂತಹ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನು ಕೂಡ ತನ್ನ ಪಾದದ ಪದ್ಮದೆಡೆಗೆ ಬರಮಾಡಿಕೊಂಡು ಅನುಗ್ರಹಿಸಲಿ. ಸಾಸಿರಾಂಬಕರ್ನಮಿತ ಸಾಸಿರಾನನಾದ ವಾಸುಕಿ ವರವಾರುಣೀಶ ನಿನ್ನ ಹಾಸಿಗೆಯ ಗೈದಂಥ ಶ್ರೀ ಶ್ಯಾಮ ಸುಂದರನ ದಾಸರಾದವರ ಸಹವಾಸ ಪಾಲಿಸಿ ನಿತ್ಯ. ಭಗವದ್ಭಕ್ತರ ಸಹವಾಸವನ್ನು ನಮಗೆ ಕೊಟ್ಟು ನನ್ನನ್ನು ಉದ್ಧರಿಸು ಹೇ ಶೇಷದೇವ ಎಂಬುದಾಗಿ ಪ್ರಾರ್ಥಿಸೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಶ್ರೀನಿವಾಸ ಬಂಗಾಪುರದಲ್ಲಿ ಏನು ನಡೀತಾ ಇದೆ ವೈಭವದಿಂದ ಈ ವಾಹನ ಸೇವೆ, ಈ ಸೇವೆಯಲ್ಲಿ ಭಗವದ್ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ, ದಾಸಾದಿದಾಸರು ಬಂದಿದ್ದಾರೆ. ಅಂತಹ ದಾಸರಾದವರ ಸಹವಾಸವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಆ ಶೇಷದೇವರನ್ನು ಪ್ರಾರ್ಥಿಸುತ್ತಾ ದೊಡ್ಡ ಶೇಷವಾಹನವನ್ನು ಅಧಿರೋಹಿಸಿ ತನಗೆ ಅತ್ಯಂತ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ವಿಶಿಷ್ಟರಾಗಿ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಅನುಗ್ರಹಿಸ್ತಾ ಇದ್ದಾನೆ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಮಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಶು ಅಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ಆ ಸ್ವಾಮಿ ತನಗೆ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ವಿಶಿಷ್ಟನಾಗಿ ಸರ್ವಶ್ರೇಷ್ಠನಾಗಿ ನಮ್ಮೆಲ್ಲರ ಮಧ್ಯಕ್ಕೆ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರುವಂತಹ ಒಂದು ದೃಶ್ಯ ನಾವು ವೀಕ್ಷಿಸ್ತಾ ಇದ್ದೇವೆ. ಅಂಗರಂಗ ವೈಭವ ಪೂಜೆ ಎಂಬುದಾಗಿ ಪೂಜೆ 3 ಪ್ರಕಾರ. ಅಂಗ ಪೂಜೆಯನ್ನು ಗರ್ಭಗುಡಿಯಲ್ಲಿ ನಡೆಸಿದರೆ, ರಂಗ ಪೂಜೆಯನ್ನು ರಂಗಮಂಟಪಕ್ಕೆ ವಿಶೇಷವಾದ ಸನ್ನಿಧಾನ ಉಳ್ಳಂತಹ ವಿಶಿಷ್ಟವಾದಂತಹ ಆ
ಉತ್ಸವ ಮೂರ್ತಿಗಳನ್ನು ತಂದು ರಂಗಮಂಟಪದಲ್ಲಿ ನಡೆಸ್ತಕ್ಕಂಥದ್ದು. ಅದೇ ಉತ್ಸವ ಮೂರ್ತಿಯನ್ನು ರಾಜಮಾರ್ಗಕ್ಕೆ ತರುತ್ತಾ, ರಥಬೀದಿಗೆ ತರುತ್ತಾ, ಭಕ್ತರ ಸಮೀಪಕ್ಕೆ ಕರೆದುಕೊಂಡು ಬರತಕ್ಕಂತಹ ಉತ್ಸವ ಏನಿದೆ ಅದು ವೈಭವ ಪೂಜೆ ಅಂತ ಕರೆಸಿಕೊಳ್ಳಲ್ಪಡ್ತಿದೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಶ್ರೀಹರಿ ಶ್ರೀಹರಿ ದೇವಕೀ ಸುತ ದೇವ ವಾಮನ ಗೋವಿಂದ ಗೋಪ ಗೋಪೀನಾಥ ಶ್ರೀಹರಿ. ದೇವಕೀ ಸುತ ದೇವ ವಾಮನ ಗೋವಿಂದ ಗೋಪ ಗೋಪೀನಾಥ ಶ್ರೀಹರಿ. ಗೋವರ್ಧನ ಧರ ಗೋಕುಲ ಪಾಲಕ ಧರ ಗೋಕುಲ ಪಾಲಕ. ದೇವೇಶಾಧಿಕತೆ ನಮೋ ನಮೋ ನಮೋ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಸಾಮಜಾವನ ಸಾರಂಗಪಾಣಿ ವಾಮನ ಕೃಷ್ಣ ವಾಸುದೇವ ಶ್ರೀಹರಿ. ಸಾಮಜಾವನ ಸಾರಂಗಪಾಣಿ ವಾಮನ ಕೃಷ್ಣ ವಾಸುದೇವ ಶ್ರೀಹರಿ. ರಾಮನಾಮ ನಾರಾಯಣ ವಿಷ್ಣು ನಮೋ ನಮೋ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. पुरुषोत्तम पुण्डरीकाक्ष गरुडध्वज करुणानिधि श्रीहरि. पुरुषोत्तम पुण्डरीकाक्ष गरुडध्वज करुणानिधि श्रीहरि. चिरन्तनाच्युत श्री वेङ्कटेश चिरन्तनाच्युत श्री वेङ्कटेश. नरमृगते नमो नमो नमो. श्रीहरि नित्य शेषगिरीश मोहनाकार मुकुंद नमो श्रीहरि. श्रीहरि नित्य शेषगिरीश मोहनाकार मुकुंद नमो श्रीहरि. ಹರೇ ಶ್ರೀನಿವಾಸ.
ಮೋಹನಕಾರ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಮನಮೋಹಕವಾದಂತಹ ಆಕಾರವನ್ನು ಉಳ್ಳಂಥವನು ಆ ಶ್ರೀಹರಿ ಎಂಬುದಾಗಿ ಆ ಸ್ವಾಮಿಯ ವರ್ಣನೆಯನ್ನು ಮಾಡುತ್ತಾ ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರತಕ್ಕಂತಹ ದೊಡ್ಡ ಶೇಷ ವಾಹನದ ವೈಭವವನ್ನು ಇದು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಛತ್ರ ಚಾಮರವನ್ನು ಹಿಡಿದುಕೊಂಡು ಅರ್ಚಕ ವರೇಣ್ಯರು ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ರಾಜಬೀದಿಯನ್ನು ನಾವು ನೋಡ್ತಾ ಇದ್ದೇವೆ, ರಾಜಮಾರ್ಗವನ್ನು ನೋಡ್ತಾ ಇದ್ದೇವೆ. ಸಣ್ಣ ಮಕ್ಕಳು ಕೋಲಾಟವನ್ನು ಆಡುತ್ತಾ ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅತ್ಯಂತ ಉತ್ಸಾಹದಿಂದ ಹಿರಿಯರು ಕೂಡ ನೃತ್ಯವನ್ನು ಮಾಡುತ್ತಾ ಸ್ವಾಮಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಇದಲ್ಲವೇ ಭಕ್ತಿಯ ಪಾರವಶ್ಯ. ಭಕ್ತಿಗೆ ಅಧೀನನಾಗ್ತಾನಂತೆ ಆ ಭಗವಂತ. ಭಕ್ತ ಪರಾಧೀನ ಎಂಬುದಾಗಿಯೂ ಕೂಡ ಆ ಸ್ವಾಮಿಯನ್ನು ವರ್ಣಿಸುತ್ತಾರೆ. ಭಕ್ತರ ಅಧೀನನಾಗುವುದು ಅಂದರೆ ಅರ್ಥ ಭಕ್ತರು ಭಕ್ತಿ ಎಂಬತಕ್ಕಂತಹ ಪಾಶದಿಂದ ಭಗವಂತನನ್ನು ಬಂಧಿಸಿದರೆ ಆ ಬಂಧನಕ್ಕೆ ಒಳಗಾಗಿ ಅವರನ್ನು ಅನುಗ್ರಹಿಸುತ್ತಾ ಅವರಿಗೆ ತನ್ನ ದಿವ್ಯವಾದ ದರ್ಶನವನ್ನು ನೀಡುತ್ತಾ ತನ್ನ ತತ್ವಜ್ಞಾನ ಅವರ ಮನಸ್ಸಿಗೆ ಬರುವಂತೆ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಆ ರೀತಿಯಾದಂತಹ ಕರುಣೆ ಆ ಭಗವಂತನಿಗೆ ಇರುವಂತಹದ್ದಾಗಿದೆ. ಅವನನ್ನು ಕರುಣಾಪೂರ್ಣ ವರಪ್ರದ ಚರಿತಂ ಎಂಬುದಾಗಿ ಸಂಬೋಧಿಸ್ತಕ್ಕಂತಹದ್ದು. ಅಂತಹವನನ್ನು ಶರಣು ಹೊಂದೋಣ ಅಂತ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಅಂತಹ ಆ ವರಪ್ರದನಾದಂತಹ ವರದೇಶ ವರಪ್ರದನಾಗಿಯೇ ಇರತಕ್ಕಂತಹ ಆ ಸ್ವಾಮಿ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಇದೊಂದು ಪೂರ್ವಜನ್ಮದ ಸುಕೃತ, ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಆ ಫಲವನ್ನು ಇದೋ ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಮಾವಿನ ಹಣ್ಣನ್ನು ನಾವು ಗಿಡವನ್ನು ನೆಟ್ಟ ತಕ್ಷಣದಲ್ಲಿ ಪಡೆದುಕೊಳ್ಳಲಿಕ್ಕಾಗುವುದಿಲ್ಲ. ಹಿಂದಿನವರು ಯಾರಾದರೂ ಆ ಮಾವಿನ ಗಿಡವನ್ನು ನೆಟ್ಟಿದಂಥವರಾಗಿದ್ದರೆ ಅದು ಬೆಳೆದು ಹಣ್ಣನ್ನು ಕೊಡ್ತಾ ಇದ್ದಾಗ ಅವರು ಅದನ್ನು ಪಡೆಯಬಹುದು. ಆದರೆ ಅವರ ತಲೆಮಾರಿನವರಿಗೆ ಆ ಹಣ್ಣು ವಿಶೇಷವಾಗಿ ಫಲದಾಯಕ ಅಂತ ಕರೆಸಿಕೊಳ್ಳಲ್ಪಡುವುದಿಲ್ಲ. ನಂತರದವರಿಗೆ ಅದರ ಫಲದ ಭೋಗ ಬರೆದಿರುವಂತಹದ್ದಾಗಿರುತ್ತದೆ. ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಇದು ನಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅಂತಹ ಆ ಭಾಗ್ಯವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ತಾ ಇದ್ದಾರೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು. ಅವರಿಗೂ ಕೂಡ ನಾವು ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿನೇ ನಮೋ ನಮಃ ಎಂಬುದಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಭಜಿಸುತ್ತಾ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಆರಾಧಿಸೋಣ, ಭಜಿಸೋಣ, ನಮಿಸೋಣ, ಪ್ರಾರ್ಥಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸೋ ದೇವಾದಿದೇವ ಎಂಬುದಾಗಿ ಅವನಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಕೃತಕೃತ್ಯರಾಗೋಣ. ಆ ವೆಂಕಟೇಶ್ವರನ ಕೃಪೆ ಅಪಾರವಾಗಿರುವಂತಹದ್ದು. ಅಂತಹ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಹೀಗೆ ಮಾಡೋಣ. ಶ್ರೀ ಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ಹರೇ ನಲಿನಾಯತಾಕ್ಷ ಲೀಲಾ ಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ನಿನ್ನ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ, ಅದು ಅನಾಯಾಸವಾಗಿ ಮಾಡುವಂತಹ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ ಸಕಲ ಲೋಕಗಳನ್ನು ಕೂಡ ಪರಿರಕ್ಷಣೆ ಮಾಡ್ತಕ್ಕಂತಹ ಹೇ ಸ್ವಾಮಿ, ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂತಹ ನಲಿನಾಯತಾಕ್ಷ ನಾರಾಯಣ ಹರೇ ಅಚ್ಯುತ ಶ್ರೀ ಶೇಷಶೈಲ
ಸುನಿಕೇತನ ದಿವ್ಯಮೂರ್ತಿ ಆ ಶೇಷಶೈಲವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ದಿವ್ಯಮೂರ್ತಿ ಸ್ವಾಮಿ ಶ್ರೀನಿವಾಸ ಇದು ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ ಶ್ರೀನಿವಾಸ ಮಂಗಾಪುರದಲ್ಲಿ ವಿರಾಜಿಸಿ ಇದು ಬ್ರಹ್ಮೋತ್ಸವದಲ್ಲಿ ನಮ್ಮನ್ನು ನೀನು ವಿಶೇಷವಾದ ಕೃಪೆಯಿಂದ ಅನುಗ್ರಹಿಸ್ತಾ ಇದ್ದೀಯಾ. ನಮೋ ನಮಃ ಎಂಬುದಾಗಿ ನಮಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. श्रीशोऽयं सुस्थिरोऽयं श्रीशोऽयं सुस्थिरोऽयं कौशिकमकरक्षकोऽयं श्रीशोऽयं सुस्थिरोऽयं कौशिकमकरक्षकोऽयं श्रीशोऽयं सुस्थिरोऽयं निगमनिधि निर्मलोऽयं निगमनिधि निर्मलोऽयं जगन्मोहन सतिपते निगमनिधि निर्मलोऽयं जगन्मोहन सतिपते जगन्मोहन निगमनिधि निर्मलोऽयं जगन्मोहन सतिपते विगतभयोऽयं विजयसखोऽयं भृगुमुनिना सम्प्रीतोऽयं विगतभयोऽयं विजयसखोऽयं भृगुमुनिना सम्प्रीतोऽयं श्रीशोऽयं सुस्थिरोऽयं श्रीशोऽयं सुस्थिरोऽयं कौशिकमकरक्षकोऽयं श्रीशोऽयं सुस्थिरोऽयं सकलपति शाश्वतोऽयं सकलपति शाश्वतोऽयं सुखमुख मुनिजन सुलभोऽयं सकलपति शाश्वतोऽयं सुखमुख मुनिजन सुलभोऽयं प्रकटबहुळ शोभनादितोऽयं विकच
ಭುಜಗತಲ್ಪಗತಂ ಘನಸುಂದರಂ ಗರುಡವಾಹನಮಂಬುಜಲೋಚನಂ ನಲಿನಚಕ್ರಗದಾಕರಮವ್ಯಯಂ ಭಜತರೆ ಮನುಜಾಃ ಕಮಲಾಪತಿಂ ಭಜತರೆ ಮನುಜಾಃ ಕಮಲಾಪತಿಂ. ಕಮಲಾಪತಿಯಾಗಿರತಕ್ಕಂಥವನು, ಲಕ್ಷ್ಮೀರಮಣನಾಗಿರತಕ್ಕಂಥವನು ಸ್ವಾಮಿ ಶ್ರೀದೇವಿಗೆ ನಿವಾಸನಾದಂತಹ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸನನ್ನು ಹೇ ಮನುಜರೇ ಭಜಿಸಿ ಎಂಬುದಾಗಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಆ ಭಗವಂತನು ಭುಜಗತಲ್ಪಗತನಾಗಿದ್ದಾನೆ, ಶೇಷಶಾಯಿಯಾಗಿದ್ದಾನೆ, ಶೇಷವಾಹನವನ್ನು ಅಧಿರೋಹಿಸಿದಂಥವನಾಗಿದ್ದಾನೆ, ಘನ ಸುಂದರನಾಗಿದ್ದಾನೆ, ಮೇಘದಂತೆ ಸುಂದರವಾಗಿರತಕ್ಕಂಥವನು, ಗರುಡ ವಾಹನವನ್ನು ಅಧಿರೋಹಿಸಲಿರತಕ್ಕಂಥವನು, ಅಂಬುಜಲೋಚನಂ ಕಣ್ಗಳು ಕಮಲದಂತೆ ಇರತಕ್ಕಂತಹದ್ದು, ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರತಕ್ಕಂತಹ ನಾಶರಹಿತನಾದಂಥವನು. ಅಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅಲಿಕುಲಾಸಿತ ಕೋಮಲ ಕುಂತಲಂ ವಿಮಲಪೀತದುಕೂಲ ಮನೋಹರಂ ಜಲಧಿಜಾಶ್ರಿತ ವಾಮಕಲೇವರಂ ಭಜತರೆ ಮನುಜಾಃ ಕಮಲಾಪತಿಂ. ಆ ಸ್ವಾಮಿಯನ್ನು ಭಜಿಸುವುದನ್ನು ಬಿಟ್ಟರೆ ಇನ್ನೇನಿದೆ? ಅವನನ್ನು ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ಕಿಮು ಜಪೈಶ್ಚ ತಪೋಭಿರುತಾಧ್ವರೈಃ ಅಪಿ ಕಿಮುತ್ತಮ ತೀರ್ಥನಿಷೇವಣೈಃ ಕಿಮುತ ಶಾಸ್ತ್ರಕದಂಬ ವಿಲೋಕನೈಃ ಭಜತರೆ ಮನುಜಾಃ ಕಮಲಾಪತಿಂ. ಜಪಗಳನ್ನು ಮಾಡಬೇಕಾಗಿಲ್ಲ, ತಪಸ್ಸು ಮಾಡಬೇಕಾಗಿಲ್ಲ, ಉಗ್ರವಾದ ತಪಸ್ಸನ್ನು ಮಾಡಬೇಕಾಗಿಲ್ಲ, ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ. ಉತ್ತಮವಾದ ತೀರ್ಥಕ್ಷೇತ್ರಗಳನ್ನು ಹೋಗಿ ಅಲ್ಲಿ ಯಾತ್ರೆ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಾದಿಗಳನ್ನು ಆಚರಿಸಬೇಕು ಅಂತೇನಿಲ್ಲ. ಶಾಸ್ತ್ರ ಕದಂಬವನ್ನು ವಿಲೋಕನ ಮಾಡಿ ಜ್ಞಾನವನ್ನು ಪಡೆದು ಭಗವಂತನನ್ನು ಪಡೆಯಬೇಕು ಅಂತೇನಿಲ್ಲ. ನಾವು ಕೇವಲ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಅವನು ಪರಮಾನುಗ್ರಹವನ್ನು ಮಾಡ್ತಾನೆ. ಅಂಥವನು ಆ ಕಮಲಾಪತಿ. ಆದ್ದರಿಂದ ಕಿಮು ಜಪೈಶ್ಚ ತಪೋಭಿರುತಾಧ್ವರೈಃ ಅಪಿ ಕಿಮುತ್ತಮ ತೀರ್ಥನಿಷೇವಣೈಃ ಕಿಮುತ ಶಾಸ್ತ್ರಕದಂಬ ವಿಲೋಕನೈಃ ಭಜತರೆ ಮನುಜಾಃ ಕಮಲಾಪತಿಂ. ಮನುಜದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ ವಿಷಯಲಂಪಟತಾಂ ಅಪಹಾಯ ವೈ ಭಜತರೆ ಮನುಜಾಃ ಕಮಲಾಪತಿಂ. ಮನುಜ ದೇಹ, ಮನುಷ್ಯ ಜನ್ಮ ಅನ್ನತಕ್ಕಂತಹದ್ದು ಭೂಮಿಯಲ್ಲಿ ಬಹಳ ದುರ್ಲಭವಾದಂತಹದ್ದು. 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬರತಕ್ಕಂತಹದ್ದು ಈ ಮಾನವ ಜನ್ಮ. ಬಂದಾಗ ಆ ಸ್ವಾಮಿಯ ಸೇವೆಯಲ್ಲಿ ನಾವು ಇದನ್ನು ತೊಡಗಿಸಿದ್ದು ಅಂತಾದರೆ ಈ ಮಾನವ ಜನ್ಮ ಸಾರ್ಥಕ ಆಗ್ತದೆ. ಇಂತಹ ಈ ಮಾನವ ಜನ್ಮವನ್ನು ದೇವತೆಗಳು ಕೂಡ ಇಷ್ಟಪಡ್ತಾರಂತೆ. ಯಾಕಂದರೆ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಅವಕಾಶ ಇರ್ತದೆ. ಇಂತಹ ಮಾನವ ಜನ್ಮವನ್ನು ಪಡೆದು ವಿಷಯ ಲಂಪಟತೆಯಲ್ಲಿ ಏನಾದರೂ ಮನಸ್ಸನ್ನು ಉಳ್ಳಂಥವರಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದರೆ ವ್ಯರ್ಥವಾಗ್ತಿದೆ ಈ ಮಾನವ ಜನ್ಮ. ಆದ್ದರಿಂದ ವಿಷಯ ಲಂಪಟತೆಯನ್ನು ಅಪಹಾಯ ಬಿಟ್ಟು ಅದು ನಿಶ್ಚಯವಾಗಿ ಅದನ್ನು ದೂರ ಸರಿಸಿ ಆ ಭಗವಂತನನ್ನು ಭಜಿಸಿ ಕೃತಕೃತ್ಯರಾಗಿ ಎಂಬುದಾಗಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಮನುಜ ದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ ವಿಷಯಲಂಪಟತಾಂ ಅಪಹಾಯ ವೈ ಭಜತರೆ ಮನುಜಾಃ ಕಮಲಾಪತಿಂ. ನವನಿತಾ ನ ಸುತೋ ನ ಸಹೋದರೋ ನಹಿ ಪಿತಾ ಜನನೀ ನ ಚ ಬಾಂಧವಃ ವ್ರಜತಿ ಸಾಕಮನೇನ ಜನೇನ ವೈ ಭಜತರೆ ಮನುಜಾಃ ಕಮಲಾಪತಿಂ. ಭಗವಂತನನ್ನು ಭಜಿಸಿದ್ದು ಅಂತಾದರೆ
ಬರುವ ಪುಣ್ಯ ಏನಿದೆ ಆ ಪುಣ್ಯ ಸರ್ವದಾ ನಮ್ಮೊಂದಿಗೆ ಇರ್ತದಂತೆ. ಅಲ್ಲಿ ಹೆಂಡತಿ ಬರುವುದಿಲ್ಲ, ಮಕ್ಕಳು ಬರುವುದಿಲ್ಲ, ತಮ್ಮ ಅಣ್ಣ ತಂದೆ ತಾಯಿ ಬಂಧು ಬಾಂಧವರು ಯಾರೂ ಜೊತೆಯಲ್ಲಿ ಬರುವುದಿಲ್ಲ. ಜೊತೆಯಲ್ಲಿ ಇರತಕ್ಕಂಥದ್ದು ಆ ಭಗವಂತನನ್ನು ಭಜಿಸಿದಾಗ ಉಂಟಾದ ಪುಣ್ಯ ಏನಿದೆ, ಭಗವಂತನ ಪ್ರೀತಿ ಅನುಗ್ರಹ ಏನಿದೆ, ಅದು ಸರ್ವದಾ ನಮ್ಮೊಂದಿಗೆ ಇರ್ತದಂತೆ. ಆದ್ದರಿಂದ ನಾವು ಆ ಭಗವಂತನನ್ನು ಭಜಿಸೋಣ. ಸಕಲಮೇವ ಚಲಂ ಸಚರಾಚರಂ ಜಗದಿದಂ ಸುತರಾಂ ಧನ ಯೌವನಂ ಸಮವಲೋಕ್ಯ ವಿವೇಕದೃಶಾದೃತಂ ಭಜತರೇ ಮನುಜಾಹ ಕಮಲಾಪತಿಂ. ಸಕಲವೂ ಕೂಡ ಅಸ್ಥಿರವಾದಂಥದ್ದು, ಚರಾಚರಾತ್ಮಕವಾಗಿರತಕ್ಕಂಥದ್ದು ಈ ಪ್ರಪಂಚ. ಇಲ್ಲಿರತಕ್ಕಂತಹ ಧನವಾಗಲಿ ಯೌವನವಾಗಲಿ ಶಾಶ್ವತವಾದದ್ದಲ್ಲ, ಯಾವುದನ್ನು ನಂಬಿರಬೇಕಾಗಿಲ್ಲ. ಆದ್ದರಿಂದ ವಿವೇಕಿಯಾದಂಥವನು, ಸರಿಯಾದ ವಿವೇಕ ಜ್ಞಾನ ಉಳ್ಳಂಥವನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ಆಲೋಚನಾ ಶಕ್ತಿ ಉಳ್ಳಂಥವನು ಚೆನ್ನಾಗಿ ಆಲೋಚಿಸಿ ಮಾಡಬೇಕಾದಂತಹ ಕರ್ತವ್ಯ ಭಗವಂತನನ್ನು ಭಜಿಸುವಂತಹದ್ದು, ಕಲ್ಯಾಣ ವೆಂಕಟೇಶ್ವರನ ಶರಣು ಹೊಂದತಕ್ಕಂತಹದ್ದು. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಿ ಕೃತಕೃತ್ಯರಾಗೋಣ. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗಮಲಾಕುಲಂ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೇ ಮನುಜಾಹ ಕಮಲಾಪತಿಂ. ಶರೀರವೋ ಅಸ್ಥಿರವಾದಂತಹದ್ದು. ನಮ್ಮ ಈ ಶರೀರ ಸ್ಥಿರವಾಗಿರುವಂತಹದ್ದಲ್ಲ, ಆದರೆ ಧರ್ಮ ಸಾಧನೆಗೆ ಇದೇ ಮುಖ್ಯವಾದಂತಹದ್ದು. ಮೊಟ್ಟ ಮೊದಲನೆಯ ಸಾಧನೆಯೇ ಈ ಶರೀರದ ರಕ್ಷಣೆ ಬಹಳ ಮುಖ್ಯ. ಆದರೆ ಇದರಲ್ಲಿ ಅನೇಕ ರೋಗಗಳು ಬರ್ತದೆ. ಕ್ಷಣಭಂಗುರ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ವಿಚಿತ್ರವಾದಂತಹ ಪರಿವರ್ತನೆ ಅನ್ನುವಂತಹದ್ದು ಉಂಟಾಗ್ತಾ ಇರ್ತದೆ. ಪರವಶವಾಗಿರ್ತಕ್ಕಂತಹದ್ದು ಈ ಶರೀರ. ಹರೇ ಶ್ರೀನಿವಾಸ ರಕ್ಷ ರಕ್ಷ ಮಾಂ ಪಾಹಿ. सततं श्रीशं सततं श्रीशं हितं परात्परमीडे सततं श्रीशं हितं परात्परं ईडे सततं श्रीशं. गदाधरं मेघ गम्भीरनिनदम् गदाधरं मेघ गम्भीरनिनदं परमोन्नत शुभदम् गदाधरं मेघ गम्भीरनिनदं परमोन्नत शुभदौ मृदुदरगमनौ मेदिनीधरौ मृदुदरगमनौ मेदिनीधरौ हृदयकमल नगमीडे गमनौ मेदिनीधरौ हृदयनिलयमगमीडे सततं श्रीशं
अधिकं गरुडगमनमुरगशयनम् अधिकं परमपदेशं पावनम् गरुडगमनमुरगशयनम् अधिकं परमपदेशं पावनं तिरुवेङ्कटगिरिदेवमधुलं महिरमणौ स्थिरमीरे तिरुवेङ्कटगिरिदेवमधुलं महिरमणौ स्थिरं ईडे सततं श्रीजं हितं परात्परमीडे सततं श्रीजं हितं परात्परं ईडे सततं श्रीजं ಸತತಂ ಶ್ರೀಶಂ ಪರಂ ಪರಾತ್ಪರಂ ಈಡೆ ಎಂಬುದಾಗಿ ಆ ಭಗವಂತನನ್ನು, ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಸ್ತುತಿಸ್ತಾ ಇದ್ದೇವೆ, ಸ್ತುತಿಸುತ್ತೇನೆ ಎಂಬುದಾಗಿ ತಿಳಿಸುವಂತಹದ್ದು. ಯಾವಾಗಲೂ ಕೂಡ ಆ ಭಗವಂತನನ್ನು ಸ್ತುತಿಸುತ್ತೇನೆ. ಪರಾತ್ಪರನಾಗಿರ್ತಕ್ಕಂಥವನು ಆ ಸ್ವಾಮಿ. ಅವನನ್ನು ಮೀರಿಸಿದಂತಹ ದೈವ ಮತ್ತೊಬ್ಬನಿಲ್ಲ. ಅವನೇ ಸರ್ವೋತ್ತಮ ಅನ್ನುವಂತಹ ಆ ತತ್ವವನ್ನು ತಿಳಿದಂಥವರಾಗಿ ನಾವು ಈ ವಿಶಿಷ್ಟವಾದಂತಹ ಈ ಬ್ರಹ್ಮೋತ್ಸವದಲ್ಲಿ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ, ತಂದೆಗೆ ಮಗ ಮಾಡತಕ್ಕಂತಹ ಉತ್ಸವ. ಇದು ವೈಭವೋಪೇತವಾಗಿರತಕ್ಕಂತಹ ಉತ್ಸವ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ವೈಭವದಿಂದ ಈ ಉತ್ಸವವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಇಂತಹ ಉತ್ಸವದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರು, ತಿರುಮಲದಲ್ಲಿ ಸ್ವಾಮಿಯ ದರ್ಶನಕ್ಕಾಗಿ ಬಂದಂತಹ ಭಕ್ತರು, ಅವರಿಗೆ ತಿಳಿಯದಲೇ ಈ ಅದ್ಭುತವಾದಂತಹ ಅವಕಾಶವನ್ನು ಪಡೆದುಕೊಂಡಂಥವರಾಗಿ, ತಿಳಿದು ಅಥವಾ ತಿಳಿಯದಲೇನೋ ಈ ಅವಕಾಶವನ್ನು ಪಡೆದುಕೊಂಡಂಥವರಾಗಿ ತಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಧನ್ಯತೆಯ ಮನಸ್ಸನ್ನು ಪಡೆದಂಥವರಾಗಿ ಕೃತಕೃತ್ಯರಾಗ್ತಾ ಇದ್ದಾರೆ. ತಮ್ಮನ್ನು ತಾವು ಆನಂದಕ್ಕೆ ಪಾತ್ರಪೂರ್ಣರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಮಧುರಂ ಮಧುರೇಭ್ಯೋಪಿ ಮಂಗಳೇಭ್ಯೋಪಿ ಮಂಗಳಂ ಪಾವನಂ ಪಾವನೇಭ್ಯೋಪಿ ಹರೇರ್ ನಾಮೈವ ಕೇವಲಂ. ಸ್ವಾಮಿಯ ನಾಮ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಲೋಕದಲ್ಲಿ ಮಧುರವಾದಂತಹ ಪದಾರ್ಥಗಳು ಎಷ್ಟೇ ಇರಲಿ, ಎಲ್ಲ ಪದಾರ್ಥಗಳಿಗಿಂತಲೂ ಕೂಡ ಮಧುರವಾದಂತಹದ್ದು ಹರಿಯ ನಾಮ. ಮಂಗಳಕರವಾದಂತಹ ವಸ್ತುಗಳು ಏನೇ ಇರಲಿ, ಎಲ್ಲ ಮಂಗಳಕರವಾದಂತಹ ವಸ್ತುಗಳ ಸಮೂಹದಲ್ಲಿ ವಿಶೇಷವಾದ ಮಂಗಳಕರವಾದಂತಹ ವಸ್ತು ಇದೆ ಅಂದರೆ ಅದು ಹರಿಯ ನಾಮ. ಎಲ್ಲ ಪರಮ ಪಾವನವಾದಂತಹ ವಸ್ತುಗಳ ಜಾಲದಲ್ಲಿ ಪರಮ ಪಾವನವಾದಂತಹದ್ದೇನಾದರೂ ಇದೆ ಅಂದರೆ ಅದು ಆ ಭಗವಂತನ ನಾಮ. ಅಂತಹ ನಾಮ ನಮ್ಮ ನಾಲಿಗೆಯಲ್ಲಿ ನಲಿಯುತ್ತಾ ಆ ಭಗವಂತನ ಕೃಪಾಪೂರ್ಣವಾದಂತಹ ದೃಷ್ಟಿ ನಮ್ಮೆಲ್ಲರ ಮೇಲೆ ಬೀಳುವಂತಾಗಲಿ ಎಂಬುದಾಗಿ ಆ ಭಗವಂತನನ್ನು ನಾವು ಭಜಿಸೋಣ. ಆ ಬ್ರಹ್ಮಸ್ತಂಭ ಪರ್ಯಂತಂ ಸರ್ವಂ ಮಾಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ನಾಮೈವ ಕೇವಲಂ. ನ ಗುರುಃ ಸ ಗುರುಃ ಸ ಪಿತಾ ಚಾಪಿ ಸಾ ಮಾತಾ ಬಾಂಧವೋಪಿ ಸಹ ಶಿಕ್ಷಯೇತ್ ಚೇತ್ ಸದಾ ಸ್ಮರ್ತುಂ ಹರೇರ್ನಾಮೈವ ಕೇವಲಂ. ಹರಿಯೇ ಗುರು, ಹರಿಯೇ ತಂದೆ, ಹರಿಯೇ ತಾಯಿ. ಬಂಧು ಬಳಗ ಎಲ್ಲವೂ ಕೂಡ ಆ ಭಗವಂತನೇ. ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ. ವಿಠಲ ಸಲಹೋ ಸ್ವಾಮಿ ನಮ್ಮನು, ವಿಠಲ ಜಗದಂತರ್ಯಾಮಿ ಎಂಬುದಾಗಿ ದಾಸರು ಆ ಭಗವಂತನನ್ನು ವರ್ಣಿಸುತ್ತಾರೆ. ಈ ರೀತಿಯಾಗಿ ಲೋಕದಲ್ಲಿ ಏನಾದರೂ ಕೂಡ ಸ್ಮರಣೆಗೊಂದು ವಿಷಯ ಬೇಕು ಅಂದರೆ ಅದು ಹರಿಯ ನಾಮವೇ ಎಂಬುದಾಗಿ ಲೋಕದಲ್ಲಿ ನಾವು ಬೋಧಿಸಬೇಕಂತೆ. ನಿಶ್ವಾಸೇನ ಹಿ ವಿಶ್ವಾಸಃ ಕದಾ ವೃದ್ಧೋ ಭವಿಷ್ಯತಿ ಕೀರ್ತನೀಯಮತೋ ಬಾಲ್ಯಾಧರೇರ್ನಾಮೈವ ಕೇವಲಂ.
ಕುಮಾರಾವಸ್ಥೆಯಿಂದಲೇ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಅಂತ ದೈತ್ಯ ಬಾಲಕರನ್ನು ಕುಳ್ಳಿರಿಸಿ ಪ್ರಹ್ಲಾದರಾಜರು ಬೋಧಿಸ್ತಾ ಇದ್ದಾರೆ. ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ ಬರ್ತದೆ ಆ ಅಂಶ, ಅದನ್ನು ತಿಳಿಸ್ತಾ ಇದ್ದಾರೆ. ನಿಶ್ವಾಸೇನ ಹಿ ವಿಶ್ವಾಸ ಕದಾರುದ್ಧೋ ಭವಿಷ್ಯತಿ. ಯಾವಾಗ ನಿಂತು ಹೋಗ್ತದೆ ಅಂತ ಗೊತ್ತಿಲ್ಲ ಈ ಶ್ವಾಸ. ಆದರೆ ನಾವು ಆ ಭಗವಂತನ ನಾಮವನ್ನು ಜಪಿಸಿದ್ದು ಅಂತಾದರೆ ಅದು ಬಾಲ್ಯದಿಂದಲೇ. ಆಗ ಏನೇ ಆದರೂ ಕೂಡ ಅಂತ್ಯಕಾಲದಲ್ಲಿ ಸ್ವಾಮಿಯ ನಾಮ ನಮ್ಮ ನಾಲಿಗೆ ಬರುವಂತಹದ್ದಾಗ್ತದೆ. ಅಂತ್ಯಕಾಲೇ ಸ್ಮರೆ, ಯಾವಾಗಲೂ ಕೂಡ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳ್ತಾರೆ. ಆ ಭಗವಂತನನ್ನು ಸ್ಮರಿಸಬೇಕು ವಿಶೇಷವಾಗಿ ಅಂತ್ಯಕಾಲದಲ್ಲಿ ಅಂತ ಹೇಳ್ತಾರೆ. ಅಂತಹ ಅಂತ್ಯಕಾಲದಲ್ಲಿ ನಾಮ ಬರಬೇಕು ಅಂತಾದರೆ ಬಾಲ್ಯಾವಸ್ಥೆಯಿಂದಲೇ ಆ ಭಗವಂತನ ನಾಮದ ಸ್ಮರಣೆ, ಆ ನಾಮದ ಜಪ ನಮ್ಮ ರಕ್ತದಲ್ಲಿ ಹಾಸುಹೊಕ್ಕಿರಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ ಜ್ಞಾನಿಗಳು. ಅಂತಹ ಆ ಹರಿ ಸದಾ ವಸೇತ್ತತ್ರ ಯತ್ರ ಭಾಗವತಾ ಜನಾಃ ಗಾಯಂತಿ ಭಕ್ತಿಭಾವೇನ ಹರೇರ್ನಾಮೈವ ಕೇವಲಂ. ಭಗವಂತನಲ್ಲಿ ಭಕ್ತಿ ಉಳ್ಳಂತಹ ಭಕ್ತರೇನಿದ್ದಾರೆ ಅವರು ಬಹಳ ಆನಂದದಿಂದ ಭಾಗವತ ಜನರು ಅಂತ ಕರೆಸಿಕೊಳ್ಳಲ್ಪಡತಕ್ಕಂತಹ ಅವರು ಭಗವದ್ಭಕ್ತರು. ಭಕ್ತಿ ಭಾವದಿಂದ ಸ್ವಾಮಿಯ ನಾಮವನ್ನು ಎಲ್ಲಿ ಗಾನ ಮಾಡ್ತಾ ಇರ್ತಾರೋ ಅಲ್ಲಿ ಸರ್ವದಾ ವಾಸ ಮಾಡ್ತಾನಂತೆ ಆ ಭಗವಂತ. ಅಂತಹ ಆ ಸ್ವಾಮಿಯನ್ನು ನಮ್ಮ ಹೃದಯ ಮಂದಿರದಲ್ಲಿ ನಾವು ಇರಿಸಿಕೊಂಡು ಪ್ರತಿಯೊಬ್ಬರೂ ಕೂಡ ಆ ಭಗವಂತನನ್ನು ಭಜಿಸುತ್ತಾ ಕೃತಕೃತ್ಯರಾಗೋಣ. ಭಗವಂತನ ಅಪಾರವಾದಂತಹ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಅಹೋ ದುಃಖಂ ಮಹಾದುಃಖಂ ದುಃಖಾತ್ ದುಃಖತರಂ ಯತಃ ಕಾಚಾರ್ಥಂ ವಿಸ್ಮೃತಂ ರತ್ನಂ ಹರೇರ್ನಾಮೈವ ಕೇವಲಂ. ಲೌಕಿಕವಾದ ಏನೋ ಒಂದು ಆಸೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ವಿಶಿಷ್ಟವಾದಂತಹ ಸ್ವಾಮಿಯ ನಾಮದ ಸ್ಮರಣೆಯನ್ನು ನಾವು ಮಾಡದಲೇ ಯಾವುದೋ ಒಂದು ಅಲ್ಪವಾದಂತಹ ಫಲವನ್ನು ಪಡೆಯಲಿಕ್ಕಾಗಿ ರತ್ನವನ್ನು ದೂರ ಮಾಡಿಕೊಳ್ಳುವ ಪಾಪವನ್ನು ಮಾಡ್ತಾ ಇದ್ದೇವೆ, ಮೂರ್ಖತೆಯನ್ನು ತೋರಿಸ್ತಾ ಇದ್ದೇವೆ. ಅದು ಸರಿಯಾದದ್ದಲ್ಲ. ಆ ಸ್ವಾಮಿಯ ನಾಮ ಅನರ್ಘ್ಯವಾದಂತಹ ರತ್ನ. ಆ ರತ್ನವನ್ನು ನಮ್ಮಲ್ಲಿರಿಸಿಕೊಳ್ಳೋಣ. ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಮಾಡುತ್ತಾ ಮಾಡುತ್ತಾ ಕೃತಕೃತ್ಯರಾಗೋಣ. ದೀಯತಾಂ ದೀಯತಾಂ ಕರ್ಣೇ ನೀಯತಾಂ ನೀಯತಾಂ ವಚಃ ಗೀಯತಾಂ ಗೀಯತಾಂ ನಿತ್ಯಂ ಹರೇರ್ನಾಮೈವ ಕೇವಲಂ. ತೃಣೀಕೃತ್ಯ ಜಗತ್ಸರ್ವಂ ರಾಜತೆ ಸಕಲೋಪರಿ ಚಿದಾನಂದಮಯಂ ಶುದ್ಧಂ ಹರೇರ್ನಾಮೈವ ಕೇವಲಂ. ಸ್ವಾಮಿಯ ವಿಷಯದಲ್ಲಿಯೇ, ನಮ್ಮ ಭಗವಂತನ ಮಹಿಮೆಗಳನ್ನು ಕೇಳುವ ವಿಷಯದಲ್ಲಿಯೇ 2 ಕಿವಿಗಳನ್ನು ಪ್ರೇರೇಪಿಸಬೇಕಂತೆ, ಅಲ್ಲೇ ಕಿವಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ ಭಗವಂತನ ಎಡೆಯಲ್ಲಿಯೇ ನಮ್ಮ ಮಾತು ಇರಬೇಕು ಅಂತ ಹೇಳ್ತಾರೆ. ಆ ಭಗವಂತನ ನಾಮವೇ ಸರ್ವದಾ ಯಾವಾಗಲೂ ಕೂಡ ಹಾಡಲ್ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ತ ಪ್ರಪಂಚವೂ ಕೂಡ ಒಂದು ತೃಣಪ್ರಾಯ. ಅದೆಲ್ಲದರ ಮೇಲೆ ಇರತಕ್ಕಂತಹ ಸ್ವಾಮಿ ಆ ಶ್ರೀನಿವಾಸ ಎಲ್ಲರಿಗಿಂತಲೂ ಉಚ್ಚ ಸ್ಥಾನದಲ್ಲಿ ವಿರಾಜಿಸುವಂತಹವನು. ಅಂತಹ ಆ ಸ್ವಾಮಿ ಚಿದಾನಂದಮಯನಾಗಿದ್ದಾನೆ, ಚಿನ್ಮಯನಾಗಿದ್ದಾನೆ, ಆನಂದಮಯನಾಗಿದ್ದಾನೆ, ಶುದ್ಧನಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅಂತಹ ಸ್ವಾಮಿಯ ನಾಮ ನಮ್ಮೆಲ್ಲರ ರಕ್ಷಣಾರೂಪವಾಗಿರ್ತಕ್ಕಂತಹ ಕವಚವಾಗಿರುತ್ತದೆ. ಅಂತಹ ಆ ಸ್ವಾಮಿ ನಮ್ಮನ್ನು ಸರ್ವದಾ ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇದು ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರತಕ್ಕಂತಹ ಸ್ವಾಮಿಯ ವೈಭವೋಪೇತವಾದಂತಹ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ದೊಡ್ಡ ಶೇಷ ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ಇದ್ದೇವೆ. ಶೇಷದೇವರು ವಿಶೇಷವಾಗಿ ಆ ಭಗವಂತನ ಸೇವೆಯಲ್ಲಿ ತೊಡಗಿರತಕ್ಕಂತಹ ಮಹಾನುಭಾವರು. ಅದಕ್ಕಾಗಿಯೇ ಆ ಸ್ವಾಮಿ ತನ್ನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ದೊಡ್ಡ ಶೇಷವಾಹನ ಮತ್ತು ಸಣ್ಣ ಶೇಷವಾಹನ ಅಂತ 2 ಶೇಷದೇವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. 2 ವಾಹನಗಳ ಸ್ಥಾನದಲ್ಲಿ ಶೇಷದೇವರು ಇರತಕ್ಕಂಥವರಾಗ್ತಾ ಇದ್ದಾರೆ. ಹಾಗಾಗಿ ಅಂತಹ ಅದ್ಭುತವಾಗಿರತಕ್ಕಂತಹ ಸೇವೆಯನ್ನು ಮಾಡಿದರ ಫಲ ಈ ರೀತಿಯಾಗಿ ಸ್ವಾಮಿಯನ್ನು ತನ್ನ ಮೇಲೆ ಹೊತ್ತುಕೊಂಡು ಭಕ್ತರಿಗೆ ದಿವ್ಯವಾದ ದರ್ಶನವನ್ನು ಮಾಡಿಸುವಂತಹ ಒಂದು ಭಾಗ್ಯ, ಅಂತಹ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ ಶೇಷದೇವರು. ಅಂತಹ ಶೇಷದೇವರ ಪಾದಪದ್ಮಗಳನ್ನು ಆಶ್ರಯಿಸಿದ್ದು ಅಂತಾದರೆ ನಾವು ಕೂಡ ಧನ್ಯ ಜೀವಿಗಳಾಗ್ತೇವೆ. ಇದು ಸ್ವಾಮಿಯ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಸಕಲ ಕನ್ನಡಿಗರು ಕೂಡ ಈ ಕಾರ್ಯಕ್ರಮದ ವೈಭವವನ್ನು
ಕನ್ನಡ ಭಾಷೆಯಲ್ಲಿ ತಿಳಿದುಕೊಳ್ಳತಕ್ಕಂಥವರಾಗಿ ಆ ಸ್ವಾಮಿಯ ದಿವ್ಯವಾದಂತಹ ಕರುಣೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶೇಷೇ ನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಆ ಸ್ವಾಮಿಯನ್ನು ನಾವು ಯಾವಾಗಲಾದರೂ ಕೂಡ ಭಜಿಸಿದರೆ ಆ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ನಾಧೀತ ಶ್ರುತಯೋ ನ ಸತ್ಯಮತಯೋ ಘೋಷಸ್ಥಿತ ಗೋಪಿಕಾ ಜಾರಿಣ್ಯ ಕುಲಜಾತ ಧರ್ಮ ವಿಮುಖ ಅಧ್ಯಾತ್ಮ ಭಾವಂ ಯಯುಃ ಭಕ್ತ್ಯಾ ಯಸ್ಯ ತಥಾ ವಿಧಾಶ್ಚ ಸುಗಮಾಸ್ತಸ್ಯಾಧಿಯಃ ಸುಮತಾ ಆರ್ತತ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿಃ. ಆ ಸ್ವಾಮಿಯೇ ನಮ್ಮೆಲ್ಲರ ರಕ್ಷಕ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ನಾರಾಯಣತೆ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನಾ ಪರಮ ಪುರುಷ ಭವಬಂಧ ವಿಮೋಚನ ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ನಾರಾಯಣತೆ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ ನಮೋ.
ಜಲಧಿಸೆಯನ ರವಿಚಂದ್ರ ವಿಲೋಚನ ಜಲರುತ ಭವನುತ ಚರಣಯುಗ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಜಲಧಿಸೆಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ ಬಲಿಬಂಧನ ಗೋಪವಧೂ ವಲ್ಲಭ ಬಲಿಬಂಧನ ಗೋಪವಧೂ ವಲ್ಲಭ ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧರ ಶ್ರೀ ವೆಂಕಟನಾಯಕ ವೇದೋದ್ಧರ ಶ್ರೀ ವೆಂಕಟನಾಯಕ ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಎಂಬುದಾಗಿ ಆ ನಾರಾಯಣನನ್ನ ಭಗವಂತನನ್ನ ಶ್ರೀ ಶ್ರೀನಿವಾಸನನ್ನ ನಮಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ಉತ್ಸವವಾಗಿದೆ. ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಬ್ರಹ್ಮೋತ್ಸವದ ಆರಂಭದಲ್ಲಿ ಮೊಟ್ಟ ಮೊದಲನೆಯ ವಾಹನವಾಗಿ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಶೇಷ ವಾಹನ, ಅದರಲ್ಲಿ ಅಧಿರೋಹಿಸಿದಂತಹ ಶ್ರೀ ಶ್ರೀನಿವಾಸನನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸಾರ್ಥಕತೆಯನ್ನು ಇದೋ ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಆ ಭಗವಂತನ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಅದ್ಭುತವಾದ ರೀತಿಯಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವ, ವೈಖಾನಸ ಆಗಮ ಹೇಳಿದಂತಹ ರೀತಿಯಲ್ಲಿಯೇ ವಾಹನ ಸೇವೆಯನ್ನು ಸ್ವಾಮಿಗೆ ಸಮರ್ಪಿಸ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ
ಭಕ್ತರು ನೀಡ್ತಾ ಇರತಕ್ಕಂತಹ ಫಲ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅರ್ಚಕ ವರೇಣ್ಯರು ಫಲ ಕರ್ಪೂರ ನೀರಾಜನದ ಸಮರ್ಪಣೆ. ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಮಂಗಳವನ್ನು ಪಾಡುತ್ತಾ ಇಂತಹ ಭಾಗ್ಯವನ್ನು ಸರ್ವದಾ ನಮ್ಮೆಲ್ಲರಿಗೆ ಕಲ್ಪಿಸ್ತಾ ಇರು ಹೇ ಸ್ವಾಮಿ. ನಿನ್ನ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಉತ್ಸವದಲ್ಲಿ ನಾವು ವಿಶೇಷವಾದ ರೀತಿಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಭಗವಂತನ ಪರಮಾನುಗ್ರಹಕ್ಕೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಸ್ವಾಮಿಯನ್ನು ಭಜಿಸ್ತಾ ಇದ್ದೇವೆ. ಅಣುರೇಣು ತೃಣದಲ್ಲಿ ಪರಿಪೂರ್ಣನಾಗಿರುವ ಗುಣವಂತನೇ ನಿನ್ನ ಮಹಿಮೆ ಗಣನೆ ಮಾಡುವರಾರು. ಎಣಿಸಿ ನೋಡುವಳಿನ್ನು ಏನಾಕ್ಷಿ ಸಿರಿದೇವಿ ಜ್ಞಾನ ಸುಗುಣ ತತ್ವ ವೇಣುಗೋಪಾಲ ಹರೇ. ಕಾಣಿಸೋ ನಿನ್ನ ಮಹಿಮೆ ಪುರಂದರ ವಿಠಲ ಎಂಬುದಾಗಿ ಆ ಸ್ವಾಮಿಯ ಮಹಿಮೆಯನ್ನು ಸ್ವಾಮಿ ನೀನೇ ನಮಗೆ ತೋರಿಸಿಕೊಡು, ನಮ್ಮ ಮನಸ್ಸಿಗೆ ಬರುವಂತೆ ಮಾಡು. ಜ್ಞಾನ ಸುಗುಣ ತತ್ವ ಹೇ ಸ್ವಾಮಿ ವೇಣುಗೋಪಾಲ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಮಂಗಾಪುರ ನಿವಾಸ ಅಣುರೇಣು ತೃಣದಲ್ಲಿ ಪರಿಪೂರ್ಣನಾಗಿರ್ತಕ್ಕಂತಹ ಗುಣವಂತ ನೀನಾಗಿದ್ದೀಯ ಹೇ ಸ್ವಾಮಿ. ನಿನ್ನ ಮಹಿಮೆಯನ್ನು ಗಣನೆ ಮಾಡಲಿಕ್ಕೆ ಯಾರಿಂದಲೂ ಕೂಡ ಆಗುವುದಿಲ್ಲ. ಅದನ್ನು ಎಣಿಸುವ ಕಾರ್ಯವನ್ನು ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ, ಏನಾಕ್ಷಿ ಆ ಸಿರಿದೇವಿ ಮಾಡ್ತಾ ಇದ್ದಾಳೆ. ಅಂತಹ ಆ ತಾಯಿಯ ಕೃಪೆಯೂ ಕೂಡ ನಮ್ಮೆಲ್ಲರ ಮೇಲಾಗಲಿ. ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಹೀಗೆ ಶ್ರೀದೇವಿ ಭೂದೇವಿ ಅಮ್ಮನವರು ಇವರೀರುವರಿಂದಲೂ ಕೂಡ ಕೂಡಿದಂಥವನಾಗಿ ಭಗವಂತ ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನವನ್ನು ನೀಡ್ತಾ ಇದ್ದಾನೆ. ಹರಿ ನಿನ್ನ ಸ್ಮರಣೆಯ ಸ್ಮರಿಸಲು ದುರಿತ ಪೀಡಿಪುದುಂಟೆ ಅರಿತು ಭಜಿಪರಿಗೆಲ್ಲ ಕೈವಲ್ಯ ಜೋಕೆ ಕರುಣವರಿತು ತನ್ನ ಮಗನ ಕೂಗಿದವಗೆ ಮರಣಕಾಲದಿ ಒದಗಿದೆ ಶ್ರೀ ಪುರಂದರ ವಿಠಲ. ಆ ಸ್ವಾಮಿಯ ನಾಮ ನಮ್ಮ ನಾಲಿಗೆಯ ಮೇಲೆ ತಾನಾಗೆ ಬರ್ತದಂತೆ. ಮಗನನ್ನು ಕರಿಬೇಕು ಅಂತ ಅಜಾಮೇಳ ನಾರಾಯಣ ಅಂತ ಕರೆದರೆ ಆ ಅಜಾಮೇಳನ ಪುಣ್ಯ ವಿಶೇಷ. ಭಗವಂತನ ಚಿಂತನೆ ಅನ್ನತಕ್ಕಂಥದ್ದು ಮನಸ್ಸಿಗೆ ತಟ್ಟಿರುವಂತಹದ್ದಾಗಿದೆ. ಆ ಕ್ಷಣದಲ್ಲಿಯೇ ದೇವದೂತರೆಲ್ಲರೂ ಕೂಡ ಬಂದಿದ್ದಾರೆ. ವಿಷ್ಣುದೂತರು ಬಂದು ಅವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಭಾಗ್ಯ. ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ ತೃಣ ಮೊದಲಾಗಿ ಮೇರು ಪರ್ಯಂತ ಇರುವವ ನೀನಾಗಿ ಗುಣನಿಧಿ ಪುರಂದರ ವಿಠಲ. ನಿನ್ನ ಮಹಿಮೆ ಎಣಿಕೆ ಮಾಡುವರ್ಯಾರೋ ಎನ್ನಪ್ಪನೇ. ನಿನ್ನ ಗುಣಗಳನ್ನು ಎಣಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅಂತಹ ಅನಂತ ಕಲ್ಯಾಣ ಗುಣಗಳ ನಿಧಿಯಾಗಿದ್ದೀಯ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ನಿನ್ನ ಈ ವೈಭವೋಪೇತವಾದಂತಹ ಉತ್ಸವದಲ್ಲಿ ನನ್ನನ್ನು ಪಾಲ್ಗೊಳ್ಳುವಂತೆ ಮಾಡಿ ನನ್ನನ್ನು ಅನುಗ್ರಹಿಸಿದ್ದೀಯಲ್ಲ, ಇದು ನಿನ್ನ ಕರುಣೆಗೆ ನಿದರ್ಶನವಾಗಿದೆ ಸ್ವಾಮಿ. ನಾನೆಂದೂ ಕೂಡ ಮರೆಯುವುದಿಲ್ಲ. ನಿನ್ನ ಈ ಕೃಪೆಯನ್ನು ಸರ್ವದಾ ನಾನು ಸ್ಮರಿಸುತ್ತಾ ನಿನ್ನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ ಎಂಬುದಾಗಿ ಆ ಸ್ವಾಮಿಗೆ ನಾವೆಲ್ಲರೂ ಕೂಡ ನಮ್ಮ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಒಪ್ಪಿ ಆ ಭಗವಂತ ನಿನ್ನ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪಾಳು ಮುಪ್ಪರನ ಒಳೆದಂತ ಮುನೀಂದ್ರ ವಂದ್ಯ ಅಪ್ರಮೇಯನೇ ನಿನ್ನ ಅಮೃತ ಮಹಿಮೆಗಳ ಅಪ್ಪು ನಿಧಿಯಲ್ಲಿ ಪುಟ್ಟಿದವಳರಿಯಳು ಕಪ್ಪು ಮೇಘ ಕಾಂತಿಯೊಪ್ಪುವ ತಿಮ್ಮಪ್ಪ ಅಪ್ರಾಕೃತ ರೂಪ ಪುರಂದರ ವಿಠಲ. ಅಪ್ರಾಕೃತ ರೂಪ ಆ ಭಗವಂತನದ್ದು. ಅಂತಹ ಆ ಸ್ವಾಮಿ ನಾವು ಏನು ತಪ್ಪು ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಂಡರೆ ಸಾಕಂತೆ ನಮ್ಮನ್ನು ಕಾಯ್ತಾನೆ. ಅವನು ಕೃಪಾಳು ಆಗಿದ್ದಾನೆ. ದಾಸನಾದ ಬಗೆ ವೈಕುಂಠದಲ್ಲಿ ವಾಸ ದಾಸನಾಗದವನೆಲ್ಲಿ ಪೋದರೆ ಭಾಗ ದಾಸನೆಂದೆನಿಸಿದ ಭಾರತೀಯ ಗಂಡ ಸತ್ಯಲೋಕವನಾಳ್ವ ಶೌಂಡ ದಾಸರ ಹೃದಯದಿ ಮಿನುಗುವ ಶ್ರೀಶ ವಾಸವಾದಿ ವಂದ್ಯ ದ್ವಿಸಾಸಿರಾಂಬಕ ಶರಣ್ಯ ದಾಸರಿಗೊಲಿವ ಪುರಂದರ ವಿಠಲ.
ದಾಸರಿಗೆ ಒಲಿತಾನೆ ಆ ಭಗವಂತ. ಭಕ್ತರಾದಂಥವರೆಲ್ಲರೂ ಕೂಡ ಆ ಭಗವಂತನ ದಾಸರೇ. ಭಕ್ತರಿಗೆ ಒಲಿಯತಕ್ಕಂಥವನು ಆ ಸ್ವಾಮಿ. ಅಂತಹ ದಾಸರು ನಾವಾಗಿದ್ದೇವೆ. ಆ ಭಗವಂತನ ಕೃಪೆ ಇದೆ ಅಂತಾದರೆ ನಮ್ಮೆಲ್ಲರ ವಾಸ ನಂತರ ವೈಕುಂಠದಲ್ಲಿ ಎಂಬತಕ್ಕಂತಹ ತತ್ವವನ್ನು ಪುರಂದರ ದಾಸರ ಲೋಕಕ್ಕೆ ನೀಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪುರಂದರ ದಾಸರ ಆ ತತ್ವಗಳನ್ನು ತಿಳಿದುಕೊಳ್ತಾ ಭಗವತ್ ತತ್ವವನ್ನು ಬಹಳ ಸುಲಭವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ದಾಸರು ಮಾಡಿದ್ದಾರೆ. ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ ಪನ್ನಂಗ ಶಯನ ಶ್ರೀ ಪುರಂದರ ವಿಠಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂಬುಜ ನಯನನೆ ಅಂಬುಜ ಜನಕನೆ ಅಂಬುಜ ನಾಭ ಶ್ರೀ ಪುರಂದರ ವಿಠಲ. ಪಂಕಜ ನಯನನೆ ಪಂಕಜ ಜನಕನೆ ಪಂಕಜ ನಾಭ ಶ್ರೀ ಪುರಂದರ ವಿಠಲ. ಭಾಗೀರಥಿ ಪಿತ ಭಾಗವತರ ಪ್ರಿಯ ಯೋಗಿಗಳ ರಸ ಶ್ರೀ ಪುರಂದರ ವಿಠಲ ಎಂಬುದಾಗಿ ಆ ಸ್ವಾಮಿಯನ್ನು ಭಜಿಸುವಂತಹದ್ದು, ಆ ಸ್ವಾಮಿಯಲ್ಲಿ ತನ್ಮಯತೆಯಿಂದ ತಮ್ಮ ಆ ಸಮಯವನ್ನು ಪೂರ್ಣವಾಗಿ ಸ್ವಾಮಿಯ ಸೇವೆಗೆಂದೇ ಮೀಸಲಾಗಿಸುವಂತಹ ಒಂದು ಕಾರ್ಯ ಪುರಂದರದಾಸರು ಮಾಡಿದ್ದಾರೆ. ಅಂತಹ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನೋ, ಬಂದು ಬಳಗವ ಬಿಟ್ಟು ಬಂದೆ ನಿನ್ನ ಮನೆಗಿಂದು. ಮಂದರಧರ ಗೋವಿಂದ ಪುರಂದರ ವಿಠಲನೆ, ನೀ ಬಂದು ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನ ಆಪನ್ನ ರಕ್ಷಕನೇ ಪರಿಪಾಲಿಸು. ಇನ್ನು ಪನ್ನಗ ಶಯನ ಶ್ರೀ ಪುರಂದರ ವಿಠಲನೇ ಬಂಧೋ, ಬಾರಿ ಬಾರಿಗೆ ನಿನ್ನ ಚರಣಕ್ಕೆ ಶರಣೆಂಬೆ ಭಾರತೀರಮಣನೆ ಬಾರೋ ಮನೆಗಿಂದು. ತಂದೆ ಶ್ರೀ ಪುರಂದರ ವಿಠಲರಾಯನೇ, ಎಂದೆಂದಿಗೂ ನೀನೇ ಜಗಕ್ಕೆ ಬಂಧು, ಸಮಸ್ತ ಪ್ರಪಂಚಕ್ಕೆ ಬಂಧು ಆ ಭಗವಂತನೇ ಕಲ್ಯಾಣ ವೆಂಕಟೇಶ್ವರನೇ ಎಂಬುವ ಅಂಶವನ್ನು ನಮ್ಮೆಲ್ಲರಿಗೂ ಕೂಡ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಭಗವಂತನ ಪಾದಾರವಿಂದದ ದರ್ಶನವನ್ನು ನಾವು ಪಡೆದುಕೊಳ್ತಾ ಅದನ್ನೇ ನಮ್ಮೆಲ್ಲರಿಗೂ ಕೂಡ ಗತಿ. ಆ ಭಗವಂತನ ಪಾದಪದ್ಮಗಳೇ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹದ್ದು. ಆ ಮುಖಾರವಿಂದದ ದರ್ಶನವನ್ನು ಪಡೆದುಕೊಳ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರತಕ್ಕಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಅವರ ಕೈಯಲ್ಲಿರುವಂತಹ ಚಲನ, ಈ ವಿಶಿಷ್ಟವಾದಂತಹ ಚರವಾಣಿಯಿಂದ ಈ ವಿಶಿಷ್ಟವಾದ ಚಿತ್ರಗಳನ್ನೆಲ್ಲವನ್ನು ಕೂಡ, ಇಲ್ಲಿರುವಂತಹ ದೃಶ್ಯಗಳನ್ನೆಲ್ಲವನ್ನು ಕೂಡ ಸೆರೆ ಹಿಡಿತಾ ಇರತಕ್ಕಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆ ಸ್ವಾಮಿಯ ವೈಭವೋಪೇತವಾದಂತಹ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸಿಕೊಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವ, ಅದರಲ್ಲಿಯೂ ಕೂಡ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀ ಶ್ರೀನಿವಾಸನ, ಶ್ರೀದೇವಿ ಭೂದೇವಿ ಸಹಿತನಾದಂತಹ ಭಗವಂತನ ದಿವ್ಯವಾದ ಚಿತ್ರವನ್ನು ಸೆರೆ ಹಿಡಿದುಕೊಳ್ತಾ, ಅದು ಕೇವಲ ಚರವಾಣಿಯಲ್ಲಿ ಸೆರೆ ಹಿಡಿಯುವುದಲ್ಲ, ಹೃದಯ ಮಂದಿರದಲ್ಲಿ ಸೆರೆ ಹಿಡಿದು ಸ್ಥಿರವಾಗಿರಿಸಿ ಯಾವಾಗಲೂ ಕೂಡ ಅದನ್ನು ಧ್ಯಾನಿಸುತ್ತಾ ನಮ್ಮ ಜೀವನವನ್ನು ನಾವು ನಡೆಸೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದು ಸ್ವಾಮಿಯ ವೈಭವೋಪೇತವಾದಂತಹ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತಾ ಇದೆ ಕುಂಭಾರತಿಯೊಂದಿಗೆ. ಹರೇ ಶ್ರೀನಿವಾಸ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. మంగళం శ్రీ మాధవునకు జయ మంగళం, మాధవునకు జయ మంగళం, శ్రీ మాధవునకు జయ మంగళం. విదురవరదునకు విశ్వంభరునకు మదన జనకునకు మంగళం. విదురవరదునకు విశ్వంభరునకు మదన జనకునకు మంగళం. మాధవునకు జయ మంగళం, శ్రీ మాధవునకు జయ మంగళం.
महितचरितुनकु मङ्गलम् सहजानन्द रसस्वान्तुनकु महितचरितुनकु मङ्गलम् बहुविध चेतना भरितोदरुनकु महिमाढ्युनकु मङ्गलम् माधवुनकु जय मङ्गलम् श्रीमाधवुनकु जय मङ्गलम् गुरुतर वेङ्कटगिरिपतियै ममु मरुवनि स्वामिकी मङ्गलम् गुरुतर वेङ्कटगिरिपतियै ममु Now